ಇರಾನ್ ಇಸ್ರೇಲ್ ನಡುವೆ ಮಹಾಯುದ್ಧದ ಕಾರ್ಮೋಡ ಈಗಾಗಲೇ ಜೋರಾಗಿದೆ. ಇರಾನ್ ಹಾಗೂ ಇಸ್ರೇಲ್ ಪರಸ್ಪರವಾಗಿ ದಾಳಿಯನ್ನ ನಡೆಸ್ತಾ ಇದ್ದಾರೆ. ದಾಳಿಗೆ ಪ್ರತಿದಾಳಿಯನ್ನ ನಡೆಸ್ತಾ ಇರುವಂತದ್ದು ಇಸ್ರೇಲ್ ಮೇಲೆ ದಾಳಿಯನ್ನ ನಡೆಸಿ ಮತ್ತೆ ಕೆಣಕಿದೆ ಇದೀಗ ಇರಾನ್ ಸೇನೆ. ಒಟ್ಟಾರೆಯಾಗಿ 8ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಎರಡೂ ದೇಶಗಳ ಮಹಾಯುದ್ಧ. ವಾಯುಸೇನೆ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸಿರುವಂತದ್ದು. ಒಟ್ಟಾರೆಯಾಗಿ ವಾಯು ನೆಲೆಗಳ ಮೇಲೆಯೂ ಕೂಡ ಅಟ್ಟಹಾಸ ಮೆರೆದಿದ್ದಾರೆ ಇಸ್ರೇಲ್ ಅವರು. ಹಾಗೆ ಇರಾನ್ ಅವರು ಕೂಡ ಕಡಿಮೆ ಇಲ್ಲ, ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಅವರು ಕೂಡ ಪ್ರತಿ ದಾಳಿಯನ್ನ ಮಾಡಿದ್ದಾರೆ. ಮಹಾಯುದ್ಧಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಈಗಾಗಲೇ ನಡೆದಿರುವಂತದ್ದು. ಒಂದು ವಾರದಿಂದ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ, ಆಗ್ತಾ ಇರುವಂತದ್ದು. ಹೈಪರ್ಸಾನಿಕ್ ಮಿಸೈಲ್ ಬಳಸಿ ಇರಾನ್ನಿಂದ ಫೈರಿಂಗ್ ಅನ್ನ ಮಾಡಲಾಗಿತ್ತು. ಈ ವೇಳೆ ಹಲವು ಸಾವು ನೋವುಗಳು ಕೂಡ ಸಂಭವಿಸಿರುವಂತದ್ದು. ಟೆಲ್ ಅವೀವ್ ಮೇಲೆ ಹೈಪರ್ಸಾನಿಕ್ ದಾಳಿಯನ್ನ ನಡೆಸಲಾಗಿತ್ತು. ಇರಾನ್ ದಾಳಿಗೆ ಪ್ರತಿ ದಾಳಿಯನ್ನ ನಡೆಸಿದ್ದಾರೆ ಇಸ್ರೇಲ್ ವಾಯುಸೇನೆ. ವಾಯು ನೆಲೆಗಳ ಮೇಲೆಯೇ ಅಟ್ಟಹಾಸವನ್ನ ಮೆರಿತಾ ಇರುವಂತದ್ದು. ಇಸ್ರೇಲ್ಗೆ ಬಹಿರಂಗವಾಗಿ ಕೆಲವೊಂದಷ್ಟು ದೇಶಗಳು ಕೂಡ ಈಗಾಗಲೇ ಬೆಂಬಲವನ್ನ ನೀಡ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಎರಡೂ ದೇಶಗಳಲ್ಲಿ ತಾರಕಕ್ಕೇರ್ತಾ ಇದೆ ಯುದ್ಧ. ಹಲವು ವಾಯುಸೇನೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗ್ತಾ ಇದೆ. הכל שבוע, כל סורוקה, כל המיון. ז'ופה, כל סורוקי הוספו. אימא'לה, מה קורה בסורוקה? טירוף מוחלט. הכל שבוע. זה לא אמיתי מה קורה פה. תראו את כולם רעשים, תראו את האנשים, תראו את האנשים. תראו, פה נפל הטיל. תראו את כולם רעשים, תראו את האנשים, תראו את האנשים. תראו, פה נפל הטיל. תראו את כולם רעשים, תראו את האנשים, תראו את האנשים. תראו, פה נפל הטיל. תראו את כולם רעשים, תראו את האנשים, תראו את האנשים. תראו, פה נפל הטיל. תראו את כולם רעשים, תראו את האנשים, תראו את האנשים. תראו, פה נפל הטיל. תראו את כולם רעשים, תראו את האנשים, תראו את האנשים. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸ್ತಾ ಇದೆ ಇದೀಗ. ಒಟ್ಟಾರೆಯಾಗಿ ಎರಡೂ ಉಭಯ ದೇಶಗಳ ಯುದ್ಧ ತಾರಕಕ್ಕೇರಿರುವಂತದ್ದು. ಯಾಕಂದ್ರೆ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಘನಘೋರ ಪರಿಸ್ಥಿತಿಯನ್ನ ಈಗಾಗಲೇ ತಲುಪಿದೆ, ಕೈಮೀರಿ ಹೋಗಿದೆ. ಅಲ್ಲಿನ ಜನಸಾಮಾನ್ಯರು ಕೂಡ ಪರದಾಡ್ತಿದ್ದಾರೆ, ಜೀವ ಭಯದಲ್ಲಿ ಆತಂಕದಲ್ಲೇ ಇದ್ದಾರೆ. ಹಾಗೆ ಆರ್ಥಿಕವಾಗೂ ಕೂಡ ಎರಡೂ ದೇಶಗಳಿಗೆ ನಷ್ಟ ಆಗುತ್ತೆ. ಯಾಕಂತ ಅಂದ್ರೆ ಎರಡೂ ದೇಶಗಳು ಒಟ್ಟಾರೆಯಾಗಿ ಆರ್ಥಿಕವಾಗಿ ಮುಂದುವರೆದಿರುವಂತ ದೇಶಗಳು. ಈ ಹಿನ್ನೆಲೆಯಲ್ಲಿ ಎರಡೂ ದೇಶಗಳಿಗೆ ನಷ್ಟವಾಗಬಹುದು. ಈಗಾಗಲೇ ಹಲವಾರು ವಾಯುನೆಲೆಗಳಾಗಿರ್ಬೋದು, ಅದೇ ರೀತಿ ವಿಮಾನಗಳಾಗಿರ್ಬೋದು, ಎಲ್ಲವೂ ಕೂಡ ನಾಶವಾಗೋಗಿರುವಂಥದ್ದು. ವಾಯುಸೇನೆಗಳ ಮೇಲೆ ದಾಳಿಯನ್ನ ಮಾಡಿದ್ದಾರೆ, ಅಟ್ಟಹಾಸನ ಮೆರೆದಿದ್ದಾರೆ ಇಸ್ರೇಲ್ ಅವರು. ಒಟ್ಟಾರೆಯಾಗಿ 40 ವಿಮಾನಗಳು ನಾಶ ಆಗಿರುವಂಥದ್ದು. 3 ವಾರ್ ಹೆಲಿಕಾಪ್ಟರ್ ಸೇರಿ 40 ವಿಮಾನಗಳು ನಾಶವಾಗಿದ್ದಾವೆ. 20 ಅಣ್ವಸ್ತಾಗರ ಯುದ್ಧೋಪಕರಣಗಳು ಕೂಡ, ಆ ಘಟಕಗಳೇನಿದ್ವು ಅವೆಲ್ಲ ಕೂಡ ಉಡಿಸಾಗಿರುವಂಥದ್ದು. ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿಯು ಕೂಡ ಈ ಯುದ್ಧದಲ್ಲಿ ಧ್ವಂಸವಾಗಿದೆ. ಕಾರ್ಮೋಡ ಆವರಿಸಿಕೊಂಡಿದೆ ಎರಡೂ ದೇಶದಲ್ಲೂ ಕೂಡ.
ಈ ಘಟನೆ ಎಲ್ಲೋ ಒಂದ್ ಕಡೆ ಆರ್ಥಿಕವಾಗೂ ಕೂಡ ಅವರಿಗೆ ನಷ್ಟ ಆಗ್ಬೋದು. ಯಾಕಂತ ಅಂದ್ರೆ 3 ಈ ಏನು ವಿಮಾನ ಹೆಲಿಕಾಪ್ಟರ್ ಇರ್ತವೆ, ಯುದ್ಧ ಹೆಲಿಕಾಪ್ಟರ್ಗಳು, ಅವು ಕೂಡ ನಾಶ ಆಗಿದ್ದಾವೆ. 40 ವಿಮಾನಗಳು ನಾಶ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಆ ದೇಶಕ್ಕೆ ನಷ್ಟ ಆಗೇ ಆಗುತ್ತೆ ಆರ್ಥಿಕವಾಗಿ. ತೈಲ ನೆಲೆಗಳ ಮೇಲೂ ಕೂಡ, ಘಟಕಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ರು. ಈ ವೇಳೆ ಹಲವಾರು ರೀತಿಯಾದಂತಹ ಅವಘಡಗಳು ಸಂಭವಿಸಿದ್ವು. ಜನಸಾಮಾನ್ಯರು ಕೂಡ ಸಾವು ನೋವಿನ ಮಧ್ಯೆ ಸಿಲುಕಿ ಒದ್ದಾಡಿದ್ರು. ಈ ಪರಿಸ್ಥಿತಿಯಲ್ಲಿ ತೈಲ ಘಟಕದ ಮೇಲೆ ಯಾವಾಗ ದಾಳಿಯನ್ನ ನಡೆಸ್ತು, ಆ ಸಮಯದಲ್ಲಿ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ನಷ್ಟ ಆಗಿರುವಂಥದ್ದು. 20 ಅಣ್ವಸ್ತಾಗರ ಯುದ್ಧೋಪಕರಣಗಳು ಕೂಡ, ಆ ಘಟಕಗಳು ಕೂಡ ಈಗಾಗಲೇ ಧ್ವಂಸ ಆಗಿರುವಂಥದ್ದು. ಅದೇ ರೀತಿಯಾಗಿ ಇರಾನ್ನ ಏನು ಘಟಕ ಇತ್ತು, ಆ ಒಂದು ಘಟಕ ಪೂರ್ತಿಯಾಗಿ ಸುಟ್ಟು ಭಸ್ಮವಾಗಿದೆ. ಒಟ್ಟಾರೆಯಾಗಿ ಎರಡೂ ದೇಶಗಳ ಏನು ಯುದ್ಧ ನಡೀತಾ ಇದೆ, ಎರಡೂ ದೇಶಗಳ ನಡುವೆ, ಆ ಎರಡೂ ಯುದ್ಧಗಳು ಏನು ಇಸ್ರೇಲ್ ದಾಳಿಯನ್ನ ನಡೆಸ್ತಾ ಇರ್ಬೋದು, ಇರಾನ್ ದಾಳಿಯನ್ನ ನಡೆಸ್ತಾ ಇರ್ಬೋದು, ಬಟ್ ಒಟ್ಟಾರೆಯಾಗಿ ಎರಡೂ ದೇಶಗಳಿಗೂ ಕೂಡ ನಷ್ಟ ಆಗ್ತಾ ಇದೆ ಅಂತ ಹೇಳ್ಬೋದು. ಯುದ್ಧ ಭೂಮಿಗೆ ಟ್ರಂಪ್ ಕೂಡ ಎಂಟ್ರಿ ಆಗುವಂತ ಗೊಂದಲ ಇದೀಗ ಸೃಷ್ಟಿಯಾಗ್ತಾ ಇದೆ. ಯುದ್ಧ ಭೂಮಿಗೆ ಇದೀಗ ಟ್ರಂಪ್ ಎಂಟ್ರಿ ಕೊಡುವಂತಹ ಗೊಂದಲ ಎದುರಾಗಿರುವಂಥದ್ದು. ಅಮೆರಿಕ ರಾಷ್ಟ್ರಕ್ಕೆ ರಷ್ಯಾ ಮತ್ತು ಕೊರಿಯಾ ಎಚ್ಚರಿಕೆಯನ್ನ ನೀಡಿದೆ ಈಗಾಗಲೇ. ಮುಂದಿನ 24 ಗಂಟೆಯಿಂದ 48 ಗಂಟೆಗಳಲ್ಲಿ ಅಮೆರಿಕ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಈ ನಿರ್ಧಾರವನ್ನ ಹೇಳಬೇಕು ಕೂಡ. ಟ್ರಂಪ್ ಎಂಟ್ರಿ ಕೊಡುವಂತಹ ಎಲ್ಲಾ ಗೊಂದಲಗಳು ಕಾಣಿಸ್ತಾ ಇರುವಂತದ್ದು. ಕೆಲವೊಮ್ಮೆ ಟ್ರಂಪ್ ಅವರು ಹೇಳ್ತಾ ಇದ್ರು, ನಾನು ಯುದ್ಧವನ್ನ ನಿಲ್ಲಿಸ್ತೀನಿ, ಎರಡೂ ದೇಶಗಳು ಕೂಡ ಶಾಂತಿ ಒಪ್ಪಂದಕ್ಕೆ ಬರಬೇಕು, ಯುದ್ಧವನ್ನ ನಿಲ್ಲಿಸಬೇಕು ಅಂತ. ಇದೀಗ ಟ್ರಂಪ್ ಕೂಡ ಎಂಟ್ರಿ ಕೊಡೋ ಎಲ್ಲಾ ಸಾಧ್ಯತೆಗಳು ಕೂಡ, ಗೊಂದಲಗಳು ಕೂಡ ಇದೀಗ ಎದುರಾಗಿರುವಂತದ್ದು. ಹಾಗಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಮೆರಿಕಾಗೆ. ರಷ್ಯಾ ಹಾಗೂ ಕೊರಿಯಾ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಟ್ರಂಪ್ ಮನದಲ್ಲೇ ಗೊಂದಲ ಸೃಷ್ಟಿಯಾಗಿದೆ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಶೀಘ್ರದಲ್ಲಿ ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕ ತಮ್ಮ ಜೊತೆ ಸೇರಲಿದೆ ಅಂತ ಇಸ್ರೇಲ್ ಕೂಡ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದೆ. ಈ ಹೇಳಿಕೆಯ ಬೆನ್ನಲ್ಲೇ ರಷ್ಯಾ ಹಾಗೂ ಕೊರಿಯಾ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಯಾವುದಕ್ಕೂ ನೀವು 24 ಗಂಟೆ ಅಥವಾ 48 ಗಂಟೆ ಒಳಗಡೆ ನಮಗೆ ನಿರ್ಧಾರವನ್ನ ತಿಳಿಸ್ಬೇಕು, ನಿರ್ಧಾರವನ್ನ ನೀವು ಕೂಡ ತೆಗೆದುಕೊಳ್ಬೇಕು, ಆ ನಿರ್ಧಾರ ಏನು ಅಂತ ನಮಗೂ ಕೂಡ ತಿಳಿಸ್ಬೇಕು. ಆ ಪರಿಸ್ಥಿತಿ ಏನಿದೆ ಎಲ್ಲವನ್ನ ಕೂಡ ನಾವು ನಿಭಾಯಿಸೋದಿಕ್ಕೆ ಸೂಕ್ತ ಆಗುತ್ತೆ. ಇರಾನ್ ಮೇಲೆ ದಾಳಿ ಮಾಡಬೇಕು ಬೇಡವೋ ಎಂಬುದನ್ನ ಟ್ರಂಪ್ 2 ವಾರಗಳಲ್ಲಿ ನಿರ್ಧರಿಸಲಿದ್ದಾರೆ ಅಂತ ಶ್ವೇತಭವನ ಈಗಾಗಲೇ ಹೇಳಿರುವಂತದ್ದು. ಹೀಗಾಗಿ ಇಸ್ರೇಲ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ಆಗುತ್ತೆ ಅನ್ನೋ ಪ್ರಶ್ನೆ ಕೂಡ, ಗೊಂದಲ ಕೂಡ ಕಾಡ್ತಾ ಇರುವಂತದ್ದು. ಇತ ಅಮೆರಿಕದ ಮಿಲಿಟರಿ ಹಸ್ತಕ್ಷೇಪಕ್ಕೆ ರಷ್ಯಾ ಹಾಗೂ ಚೀನಾ, ಉತ್ತರ ಕೊರಿಯಾ ಖ್ಯಾತೆ ತೆಗೆದಿದ್ದಾವೆ. ಬಲಪ್ರಯೋಗದಿಂದ ವಿವಾದ ಪರಿಹರಿಸಲು ಸಾಧ್ಯವಿಲ್ಲ ಅಂತ ವಾದಿಸ್ತಾ ಇದ್ದಾವೆ. ಅಮೆರಿಕ ಈ ಯುದ್ಧಕ್ಕೆ ಧುಮುಕಿದ್ರೆ ಅದು ಗಂಭೀರ ಪರಿಣಾಮವನ್ನ ಬೀರಬಹುದು. ಯಾಕಂತ ಅಂದ್ರೆ ಅಮೆರಿಕ ಎಲ್ಲಾ ರೀತಿಯಲ್ಲೂ ಕೂಡ ಮುಂದುವರೆದಂತ ರಾಷ್ಟ್ರ. ಹಾಗಾಗಿ ಈ ಯುದ್ಧಕ್ಕೆ ಏನಾದ್ರೂ ಅಮೆರಿಕ ಎಂಟ್ರಿಯನ್ನ ಕೊಟ್ರೆ ಎರಡೂ ದೇಶಗಳಿಗೂ ಕೂಡ ನಷ್ಟ, ಅದೇ ರೀತಿಯಾಗಿ ಜಾಗತಿಕವಾಗೂ ಕೂಡ ನಷ್ಟವನ್ನ ಅನುಭವಿಸಬೇಕಾಗಬಹುದು. ಹಾಗಾಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 24 ಇಲ್ಲ 48 ಗಂಟೆ ಒಳಗಡೆ ನೀವು ಈ ಒಂದು ಡಿಸಿಷನ್ ಏನು ಅಂತ ಹೇಳ್ಬೇಕು. ಒಟ್ಟಾರೆಯಾಗಿ ಇರಾನ್ ಇಸ್ರೇಲ್ ಯುದ್ಧ ಏನ್ ನಡೀತಾ ಇದೆ, ಮತ್ತೊಂದು ಮಹಾಯುದ್ಧಕ್ಕೆ ಮುನ್ನುಡಿಯನ್ನ ಬರಿತಾ ಇದೆ ಅಂತ ಹೇಳಿ